ಇಷ್ಟೊಂದು ಖುಷಿಯಾಗಿದ್ರಲ್ಲ, ಏನ್ ಸಮಾಚಾರ? ಯಾರ್ದೋ ಒಬ್ರದ್ದು ಹುಟ್ಟಿದಬ್ಬ. ಏನ್ ದೇಶ ಪ್ರೇಮಿಗಳ್ದ ಅಥವಾ ರಾಜಕಾರಣಿಗಳ್ದ? ಅವ್ರು ಯಾರ್ದು ಅಲ್ಲ, ನಾನ್ ಹೇಳಲ್ಲ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಪಾಂಡುರಂಗ, ಇವತ್ತು ಯಾರ್ದು ಹುಟ್ಟಬ್ಬ ಇದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ ಕಣೋ. ನೀನ್ ಇಷ್ಟು ಕಲ್ಕಲ ಅಂತ ಖುಷಿ ಪಡಕ್ಕೆ. ಇವತ್ತು ನಮ್ಮ ಜಾರ್ಜ್ ಅವ್ರು ಹುಟ್ಟಿದಬ್ಬ. ಪಂಚಾಂಗದ ಪ್ರಕಾರ ಜಾರ್ಜ್ ಅವ್ರು ಇವತ್ತು ಹುಟ್ಟಿದ್ದು. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಮುಂದಿನ ವಾರ ಹುಟ್ತಾರೆ. ಹುಟ್ಟಿದಾರಲ್ಲ, ಅವ್ರ ತಾಯಿ ಇನ್ನೆಷ್ಟು ಹೆರಿಗೆ ನಾವು ಅನ್ಭವಿಸಿರ್ಬೇಡ. ಸ್ವಲ್ಪ ತೆಪ್ಪಗಿರ್ತೀಯ. ಈ ಹೂನ ಅವ್ರಿಗೆ ಕೊಟ್ಟು ಹುಟ್ಟಿದಬ್ಬನ ನೆನ್ಪು ಮಾಡೋಣ ಅಂತಿದ್ದೀನಿ. ಬರೀ ಹೂ ಕೊಟ್ರೆ ಸಾಲಲ್ಲ, ಕೇಕ್ ತಗೊಂಡೋಗ ಅವ್ರ ಬಾಯ್ ತುರ್ಕಿ. ತುಂಬಾ ಖುಷಿ ಕೊಡ್ತಾರಲ್ವಾ? ಬಾಯ್ ತುಂಬ್ಕೊಂಡಿರ್ಬೇಕಾದ್ರೆ ಖುಷಿ ಆಗದೆ ಇರುತ್ತಾ? ಏನು ಯಜಮಾನ್ರೆ, ನನ್ ಹುಟ್ಟಿದಬ್ಬ ಯಾವತ್ತು ಅನ್ನೋದು ನೆನಪಿದೆಯಾ ನಿಮ್ಗೆ? ನೀನ್ ಹುಟ್ಟಿದಬ್ಬ ಕೊಟ್ಕೊಂಡು ನಾನು ಏನೇ ಮಾಡ್ಲಿ? ಎರಡೆರಡು ದಿನದ ಹುಟ್ಟಿದಬ್ಬ ನೆನ್ಪಿಟ್ಕೊಳಕ್ ಆಗುತ್ತೆ ನಿಮ್ಗೆ. ನಂದು ಒಂದ್ ದಿನದ ಹುಟ್ಟಿದಬ್ಬ ನೆನ್ಪಿಟ್ಕೊಳಕ್ ಆಗಲ್ಲ. ಅದನ್ನ ಆಮೇಲೆ ಚರ್ಚೆ ಮಾಡೋಣ. ಈಗ ಅರ್ಜೆಂಟ್ ಆಗಿ ಅವ್ರಿಗೆ ಕೊಡೋದಕ್ಕೆ ಸ್ವೀಟ್ ಏನಾದ್ರು ಇದೆಯಾ? ಏನೋ ಮಾಡಿ ಇಟ್ಟಿದ್ದೀನಿ, ತಗೊಂಬಂದ್ ಕೊಡ್ತೀನಿ. ನೋಡಿ, ಈ ಸಮಯದಲ್ಲಿ ನೀವು ಇಲ್ಲಿ ಇರ್ಬೇಕೆ? ಅದು ನನ್ಗೆ ಗೊತ್ತು. ಬಾಯ್ಕ್ ದುರ್ಕಿ. ಥ್ಯಾಂಕ್ ಯು ವೆರಿ ಮಚ್. ಜಸ್ಟ್ ಅ ಮಿನಿಟ್. ಏನ್ ಬಾಬಾ ಇಷ್ಟೊಂದು ಖುಷಿಯಾಗಿದ್ರ? ಏನ್ ನಿಮ್ ಪೈಕಿ ಯಾರು ಎಲೆಕ್ಷನ್ ಗೆದ್ರೋ ಏನೋ? ಜಾರ್ಜ್ ಅವ್ರು ಎಲ್ಲಿ? ಅವರೆಲ್ಲ ಹೋಗಿದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಅದು ಸರಿ, ಏನು ಇಲ್ಲಿ ಠಳಾಯಿಸ್ತಾ ಇದೆಯಲ್ಲ? ಜಾರ್ಜ್ ಅವ್ರ ರೂಮಿನಲ್ಲಿ ಈ ರೋಜಾ ಹೂನ ಇಟ್ಟು ಡೆಕೋರೇಷನ್ ಮಾಡೋಣ ಅಂತ. ಜಾಗಕ್ಕೆ ಇರ್ಲಿ ಇಲ್ದೇ ಇರ್ಲಿ, ನಿಮಗೆ ಅವ್ರ ರೂಮಲ್ಲಿ ಎಂಟ್ರಿ ಇಲ್ಲ ಅಂತ ಗೊತ್ತಿದೆ ತಾನೆ? ಅದು ಎಂತ ಸುದಿನ? ಅದೆಂತ ಮಹಾ ಸುದ್ದಿನ ಆದ್ರೂ ನೀವು ಜಾಗಕ್ಕೆ ರೂಮಲ್ಲಿ ಹೋಗೋ ಹಾಗಿಲ್ಲ. ರೂಮಿಗೆ ಹೋಗೋದನ್ನ ತಡೆಯೋದಕ್ಕೆ ನೀವು ಯಾರು ಅಂತೀನಿ. ಸಾಕ, ಇನ್ನು ಬೇಕಾ? ಜಾಗಕ್ಕೆ ನೀವು ಯಾವ್ದು ಆಗ್ಬೋದು ಅನ್ಕೊಂಡಿದ್ರೋ ಅದೇ ಆಗೋಯ್ತು. ಪಾಂಡುರಂಗಂಗೆ ನಿಮ್ ರೂಮ್ ಹೋಗ್ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ, ಹೋಗ್ಬಿಟ್ಟ. ಗಾಡ್, ನನ್ ಹಬಿ ನನ್ ರೂಮ್ಗೆ ಹೋಗೋದಕ್ಕೆ ಯಾಕ್ರೋ ಅಲ್ಲ ಮಾಡಿದ್ರಿ? ಅಯ್ಯೋ, ನಾವ್ ಎಷ್ಟು ತಡೆದ್ರು ಕೇಳಲಿಲ್ಲ. ಜಾಗಕ್ಕೆ ನಾಯಿ ಬಲ ಸೆಮಿ ಸರ್ಕಲ್ ಸುತ್ಕೊಂಡು ಒಳಗೊಟ್ಟಾಯ್ತು. ಹಬಿ, ಹ್ಯಾಪಿ ಬರ್ಡೇ ಟು ಯು. ನನ್ನ ಬರ್ತ್ಡೇ ಇವತ್ತಲ್ಲ, ನೆಕ್ಸ್ಟ್ ವೀಕ್. ಪಂಚಾಂಗದ ಪ್ರಕಾರ ಇವತ್ತೇ ರೀ. ಪಂಚಾಂಗದ ಪ್ರಕಾರ ಯಾರು ಬರ್ತ್ಡೇನ ಆಚರಿಸಲ್ಲ ರೀ. ಮತ್ತೆ ಏನ್ ಆಚರಿಸ್ತಾರೋ? ಪಂಚಾಂಗದ ಪ್ರಕಾರ ಆಚರಿಸೋದು ತಿಥಿನ, ಬರ್ತ್ಡೇನಲ್ಲ. ಸ್ವೀಟ್ ಮಾಡೇ ಮಾಡ್ತಾರೆ. ಸ್ವೀಟ್ ತಂದಿದ್ದೀನಿ, ತಿನ್ನಿ. ಹಬಿ, ಡೋಂಟ್ ಟಾಕ್ ರಬಿಶ್. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮ್ಗೆ ಎಂಟ್ರಿ ತಗೊಂಡಿರೋದು ಅಲ್ಲದೆ ನನಗೆ ಸ್ವೀಟ್ ತಿನ್ಸಕ್ ಬರ್ತೀರೇನ್ರಿ? ಐ ಸೆಡ್ ಗೆಟ್ ಔಟ್. ಪ್ರೀತಿಯಿಂದ ಸ್ವೀಟ್ ತಂದಿದ್ದೀನಿ ರೀ. ಆಟೋ ಮಾಡ್ಬಾರ್ದಪ್ಪ, ತಗೊಳ್ತೀನಿ. ತಗೊಳಿತೇನ್ರಿ? ನೀವು ತುಂಬಾ ಆಟೋ ಮಾಡ್ತೀರಪ್ಪ. ಅಲ್ಲಿ ನೋಡಿ, ಕಿಟಕಿಯಲ್ಲಿ ಕೋತಿ ಬಂದಿದೆ. ಕೋತಿ ಬಂದಿರೋದು ಕಿಟ್ಕಿಲಲ್ಲ, ಇಲ್ಲಿ. ನೋಡಿ, ರೋಜಾ ಹೂವಲ್ಲಿ ಮುಳ್ಳಿದೆ, ಚುಚ್ಚು ಬಿಡ್ತೀನಿ. ಏನಾಯ್ತು? ಏನ್ ಹಾಕಿದ್ದೆ ಸ್ವೀಟ್ಗೆ? ಒಳ್ಳೆ ಗಂಡನ್ಗೆ ಮೊಸರಲ್ಲಿ ಕಲ್ಲು ಅಂತ ಗಾದೆನೇ ಇಲ್ವಾ? ಮತ್ತ್ಯಾಕೆ ಅವ್ರು ಹಾಕಿ ಹೋಗಾಡಿದ್ರು? ಅವ್ರಿಗೆ ನೀವು ತಿನ್ಸೋದು ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಮತ್ತೆ ಸ್ವೀಟು ಚೆನ್ನಾಗಿದೆ ಅಂತೀಯ? ಸಕ್ಕತ್ತಾಗಿತ್ತು ಯಜಮಾನ್ರೆ, ಬೇಕಿದ್ರೆ ಇನ್ನೊಂದು ಪೀಸ್ ತಂದು ಕೊಡ್ತೀನಿ, ನಂಗೆ ತಿನ್ನಿಸ್ತೀರಾ? ಪಾಂಡುರಂಗ,
ಯಾಕಪ್ಪ ಹೀಗೆ ಗುಮ್ಮಂತ ಕುತ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಅಲ್ಲ ನಿನ್ನೆ ನಿಮ್ಮ ಸೊಸೆಗೆ ಸ್ವೀಟ್ ತಗೊಂಡು ಹೋಗಿ ತಿನ್ಸ್ದೆ, ತಿಂದಾದ್ಮೇಲೆ ಖಾರ 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 ಅಂದ್ಬಿಟ್ರು. ನೋಡು, ಮಾವಿನ ಹಣ್ಣು ತಂದಿದ್ದೀನಿ, ಇದನ್ನ ತಗೊಂಡು ಕೊಡು, ಜಮ್ ಜಮ್ ಅಂತ ತಿಂತಾಳೆ. ಹೆಂಡತಿಗೆ ಮಾವಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅವ್ರು ರೂಮಿಗೆ ಹೋದ್ರೆ ಬಾಯಿಗೆ ಬಂದ ಬೋಯ್ತಾರೆ. ಅಯ್ಯೋ, ಅವಳಿಗೆ ಏನೋ ಗೊತ್ತಾಗುತ್ತೆ, ಪಟ್ಪಟ ಅಂತ ಹೋಗು, ಟಕ್ಕತ್ತ ಇಟ್ಟು ಬಂದ್ಬಿಡು. ಚಂಪಾ, ಮಾಡಿ ಮೇಲೆ ಸ್ವಲ್ಪ ಕಸ ಗುಡ್ಸೆ. ಊಟ ಕೂತೆ ಧೂಳೆಲ್ಲ ಸಲ್ಸದ ಅಂತ ತಟ್ಟೆಲೆ ಬಂದ್ಬೀಳುತ್ತೆ ಕಣೆ. ಮಾಡಿ ಹಾಕಿದ್ರೆ ನಿಮ್ ಸೊಸೆ ಬಡ್ಕೋತಾರಲ್ಲ, ಅವ್ರಿಗೆ ಹೇಳಿ ಪರ್ಕೆ ಹಿಡ್ಕೊಂಡು ರಸ್ತೆ ಗುಡ್ಸಿ ಸಾಕು, ಸ್ವಲ್ಪ ಮನೇನು ಗುಡ್ಸು ಅಂತ. ಎಲ್ಲ ಕಣೆ, ಮನೆ ಸಲ್ಸದ ಅಂತ ಗುಡ್ಸೋ ಸೊಸೆ. ಹೋಗಿ ಮೇಲ್ ಸ್ವಲ್ಪ ಕಸ ಗುಡ್ಸೆ, ಮನೆ ಫಳಫಳ ಅಂತ ಹೊಳೆಯುತ್ತೆ. ಇದು ಬೇರೆ. ಪದ್ದು ಬಿಟ್ಲಾ ಕಮ್ ಯಾರ್ ಹೇಳಿ ಜಾಜತ್ಗೆ. ನನ್ ರೂಮಿಗೆ ಯಾರು ಬಂದಿದ್ರು? ಯಾರ್ದು ಹೆಜ್ಜೆ ಗುರುತು? ಹೆಜ್ಜೆ ಗುರುತ ಇಲ್ಲಿ ಕಾಣ್ತಾನೆ ಇಲ್ವಲ್ಲ ಜಾಜತ್ಗೆ. ನನ್ ರೂಮಿಗೆ ಯಾರು ಬಂದಿದ್ರು ನನಗೆ ಚೆನ್ನಾಗಿ ಗೊತ್ತಾಗತ್ತೆ. ಓಹೋ, ನೀವು ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಆಗ್ಬೇಕಾಗಿತ್ತು. ಕಾಲ್ ಗುರ್ತನ ಎಷ್ಟು ಚೆನ್ನಾಗಿ ಕಂಡಿಡಿದ್ಬಿಟ್ರಿ. ನನ್ಗನ್ಸುತ್ತೆ ನನ್ ರೂಮ್ಗೆ ನನ್ನ ಹಬಿನೇ ಬಂದಿರ್ಬೇಕು. ಜಾಜತ್ಗೆ ನೀವು ಮೀಟಿಂಗಿಗೆ ಅಂತ ಹಿಂಗ್ ಹೋದ್ರಲ್ಲ, ಅವ್ರ ಹಂಗ ಆಸೆಯಿಂದ ಬಂದ್ಬಿಟ್ಟು ರೂಮಲ್ಲಿ ಅರ್ಧ ಗಂಟೆ ಮಾಡ್ಕೊಂಡೋದ್ರು. ಬರ್ತಾ ಯಾಕೋ ಹಬಿದು ಟೂ ಮಚ್ ಆಗೋಯ್ತು. ಏನಮ್ಮ ನಮ್ಮ ಮಕ್ಕಳ ಮುದ್ದಿನ ಸೊಸೆ, ನೀನು ಮದುವೆ ಆಗಕ್ ಮುಂಚೆ ಇದು ಪಾಂಡುರಂಗನ ಕೋಣೆ, ನೀನ್ ಬಂದ ಮೇಲೆ ಇದು ಜುಮ್ ಅಂತ ನಿನ್ನ ಕೋಣೆ ಮಾಡ್ಕೊಂಡ್ಬಿಟ್ಟಿದೀಯ. ಗೆದ್ಲು ಹುಳುಗಳು ಕಷ್ಟಪಟ್ಟು ಹುತ್ತ ಕಟ್ಟತ್ತೆ, ಆದ್ರೆ ಯಾವ್ದ್ಯಾವ್ದೋ ಹಾವುಗಳು ಬಂದು ಸೇರ್ಕೊಂಡು ಗೆದ್ಲು ಹುಳುಗಳನ್ನೇ ತಿಂದು ಬಿಸಾಕ್ಬಿಡುತ್ತೆ. ಈ ವಿಷಯದಲ್ಲಿ ನೀನ್ ಇಂಟರ್ಫಿಯರ್ ಆಗೋ ಅಗತ್ಯ ಇಲ್ಲ. ಕೆಲ್ತೋಳು ತಾನೇ ಇರ್ಬೇಕು. ಅಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ, ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೂ ಏನಂತೆ ಮುಸ್ರೆ ತಿಕ್ಕ ತಪ್ಪುತ್ತೇನೆ. ಮುಸ್ಲಿನು ತಿಕ್ತೀನಿ, ಸಮಯ ಬಂದ್ರೆ ನಿಮ್ಮಂತವ್ರನ್ನ ಬಟ್ಟೆ ಹೋಗನ ಹೋಗಿದ್ದೀನಿ. ಏನ್ರಿ ನನ್ಗೆ ಅವಮಾನ ಮಾಡ್ಬೇಕು ಅನ್ಕೊಂಡಿದೀರಾ? ಯಾರ್ಯಾರನ್ನೋ ಬಿಟ್ಟು ನನ್ನನ್ನ ಬಯಸ್ತೀರಾ? ಯಾರೇ ನಿಮಗೆ ಬೈತಿದ್ದು? ಈ ಕೆಲಸದವ್ಳು ನನಗೆ ಬೈತಾಳೆ. ನಾನ್ ಕೆಟ್ಟವಳಲ್ಲ. ಸ್ವಲ್ಪ ತಪ್ಪಗಿರೆ, ಅಂದ್ರೆ ಮಕ್ಕ ಮೂತಿ ನೋಡ್ದೆ ಮಕ್ ಬಾಸ್ಬೇಕಾಗತ್ತೆ. ಅಭಿ ಆಗ್ಲೇ ನೀನ್ ನನ್ ರೂಮಿಗೆ ಬಂದಿದ್ರಾ? ಬಂದಿದ್ದ ಅಂತಾನೆ ಇಟ್ಕೋ. ಏನೀಗ ಲೋ ಪಾಂಡ್ರಂಗ, ನಿನ್ ಹೆಂಡತಿಗ್ ದಬ ದಬ ಅಂತ ಬಡ್ದು ಆಚೆ ಹಾಕೋ. ಇಲ್ಲಿದ್ದೀ ಗಲಾಟೆ ತಪ್ಪಿದ್ದಲ್ಲ. ನೀವ್ ಈ ರೀತಿ ಹೆದರ್ತೀರಾ ಅಂತ ನಾನು ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ. ನೋಡಿ ಹಬಿ, ಇನ್ಮೇಲೆ ನೀವು ನನ್ನ ರೂಮ್ಗೆ ಗಡಿ ರೇಖೆ ಹಾಕಿಸ್ಬೇಕು. ನನ್ನ ಪರ್ಮಿಷನ್ ಇಲ್ಲದೆ ಯಾರು ನನ್ನ ರೂಮ್ ಒಳಗಡೆ ಎಂಟ್ರಿ ಕೊಡಬಾರ್ದು. ನೀವು ಕೂಡ. ಬಾರ್ಡರ್ ಡಿಸ್ಪ್ಯೂಟ್ ಆಗುತ್ತೆ. ಸೀರೆ ಬಾರ್ಡರ್ ಪ್ರಾಬ್ಲಮ್ ಗಿಂತ ಗಡಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ರೀ. ಅದೆಲ್ಲ ನಂಗೆ ಗೊತ್ತಿಲ್ಲ ಹಬಿ. ನನ್ ರೂಮ್ಗೆ ಗಡಿ ರೇಖೆ ಹಾಕ್ಸಿ, ಅದಕ್ಕೆ ಪದ್ದು ಬಿಟ್ಲಾನೆ ಕಾವಲಾಗಿರ್ತಾರೆ. ನನ್ನ ರೂಮಲ್ಲಿ ನಾನು ಒಬ್ಳೆ ಇರ್ಬೇಕು, ಬರ್ಬೇಕು, ಹೋಗ್ಬೇಕು. ಗಡಿರೇಖೆಗಿಂತ CC ಕ್ಯಾಮ್ರಾನ ಫಿಕ್ಸ್ ಮಾಡಿಸಿದ್ರೆ ಹೆಂಗೆ? ನೋಡು, CC ಕ್ಯಾಮ್ರಾ ಮೇಲೆ ನನಗ್ ನಂಬಿಕೆ ಇಲ್ಲ. ಅದನ್ನ ಯಾರೋ ಬಂದು ಆನ್ ಮಾಡೋದು, ಆಫ್ ಮಾಡೋದು, ರಾಂಗ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಅದಕ್ಕೆ ಗಡಿ ರೇಖೆ ಹಾಕ್ಸಿ ನೀವಿಬ್ರೆ ಕಾವಲಾಗಿರಿ. ಸುಮ್ಮನೆ ಕಾವಲಾಗಿರಕ್ಕಾಗುತ್ತಾ? ನಿಮ್ ಯೋಗ್ಯತೆ ಏನು ಅಂತ ನನಗೂ ಗೊತ್ತಿಲ್ವಾ? ಟೇಕ್ ದಿಸ್ 200. ಗಡಿ ರೇಖೆ ಹಾಕಿ ದುರ್ಗುಟ್ಕೊಂಡು ನೋಡ್ಬೇಡ್ರು, ಕಣ್ಣುಗಳು ಹೊರಟೋಗುತ್ತೆ. ಗಡಿಯಿಂದ ಆಚೆ ಹೋಗುತ್ತೆ. ಹೋಗ್ಲಿಲ್ಲ ಅಂದ್ರೆ ನಾನೇ ಕಿತ್ತು ಬಿಸಾಕ್ತೀನಿ. ನೀವ್ ಯಾರು ಈ ಗಡಿನ ದಾಟಿ ನಮ್ಮ ಕಡೆ ಬರೋ ಹಾಗಿಲ್ಲ. ಹಾಗಿದ್ರೆ ನಾನು ಕಸ ಹೊಡಿಯೋದು ಹೇಗೆ? ಗಡಿಯಿಂದ ಆಚೆ ಕಡೆ ನಿಂತ್ಕೊಂಡು ಕಸನ ಹೊಡ್ಕೋ. ಬಿಡಿ. ಚಂಪಾ ಏನ್ ಮಾಡ್ತಿದ್ಯಾ? ಅಯ್ಯೋ, ಕಸ ಗುಡಿಸ್ಬೇಕಾದ್ರೆ ಆ ಕಡೆ ಬಂದು ಬೀಳುತ್ತಪ್ಪ, ಅದಕ್ಕೇನ್ ಮಾಡಕ್ಕಾಗುತ್ತೆ? ಜಾಜತ್ ಹೇಳ್ಬೇಕೇನ? ಅವ್ರ ಅಜ್ಜಿ ಹೇಳ್ಸ ಹೋಗಲೇ. ಅದು ಮೀರಿ ಮಾತಾಡ್ತಾ ಇದ್ಯಾ ನೀನು. ನೀವು ಅಷ್ಟೇ, ಜಾಸ್ತಿ ಮಾತಾಡಿದ್ರೆ ಊಟದಲ್ಲಿ ಮದ್ದಿನ ಪುಡಿ ಬೆರೆಸಿ ತಿನ್ಸ್ಬಿಡ್ತೀನಿ. ಆಮೇಲೆ ಮಾತೆ ನಿಂತೋಗ್ಬಿಡ್ಬೇಕು.
ಜಾಜಿ ಅವ್ರೆ ಸ್ವಲ್ಪ ಬರ್ತೀರಾ ಇಲ್ಲಿ? ಹಬಿ ಯಾವುದೇ ಕಾರಣಕ್ಕೂ ಗಡಿ ರೇಖೆನ ದಾಟಿ ಈ ಕಡೆ ಬರಬೇಡಿ. ಆಯ್ತಾಯ್ತು, ಗಡಿ ದಾಟೋದಕ್ಕೆ ಪಾಸ್ಪೋರ್ಟ್ ಏನಾದ್ರು ಕೊಡ್ತೀರಾ? ಮೊದಲು ಪಾಸ್ ಆಗಿ ಆಮೇಲೆ ಪೋರ್ಟ್ ಸಿಗುತ್ತೆ. ಅಲ್ಲ, ಗಂಡನಿಗೆ ಈ ರೀತಿ ಗಡಿ ರೇಖೆ ಹಾಕಿರೋದು ಏನ್ ಚೆನ್ನಾಗಿರುತ್ತೆ ಅಂತೀನಿ. ಯಾರು ಗಡಿ ರೇಖೆನ ದಾಟಿ ಈ ಕಡೆ ಬರ್ತಾರೋ ಅವರಿಗೆ ಶಿಕ್ಷೆ ಕಾದಿದೆ. ಇನ್ನು ಎಷ್ಟು ದಿನ ಹೀಗೆ? ಗಡಿ ರೇಖೆ ಯಾವಾಗ ತೆಗಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ನೆಕ್ಸ್ಟ್ ಇಯರ್ ಹೇಳ್ತೀನಿ. ನಾನು ಶಾಸ್ತ್ರಿಗಳ ಹತ್ರ ಹೋಗಿದ್ದೆ, ನಿಮ್ ಹೆಂಡತಿ ಹಾಕಿರೋ ಗಡಿರೇಖೆ ಬಗ್ಗೆ ಕೇಳ್ದೆ. ಅದಕ್ಕವರು ಬೇರೆ ಬೇರೆ ದೇಶದ ಗಡಿರೇಖೆ ದಾಟೋದಕ್ಕಿಂತ ಸಂಸಾರದಲ್ಲಿ ಹಾಕಿರೋ ಗಡಿರೇಖೆ ದಾಟೋದು ತುಂಬಾ ಅಪಾಯಕಾರಿ. ಹೆಂಡತಿ ಹಾಕಿರೋ ಗಡಿರೇಖೆನ ದಾಟೋ ಪ್ರಯತ್ನ ಕೂಡ ಮಾಡಬಾರ್ದು, ಗಲಾಟೆ ಮಾಡ್ಕೊಂಡು ಅದನ್ನ ತೆಗಿಬಾರ್ದು ಅಂತ ಹೇಳಿದ್ರು. ಅಭಿ, ಗಡಿ ರೇಖೆ ಬಗ್ಗೆ ಶಾಸ್ತ್ರಿಗಳು ಏನ್ ಹೇಳಿದ್ರು ಅಂತ ಕೇಳಿಸ್ಕೊಂಡ್ರ? ಗಡಿ ರೇಖೆ ವಿಷಯಕ್ಕೆ ಏನಾದ್ರು ಬಂದ್ರೋ ಹುಷಾರ್. ಈ ರೇಖೆ ತೆಗೆಯೋದು ಹೇಗಂತೆ? ವ್ರತ ಮಾಡಿ ತೆಗಿಬೇಕಂತ ಯಜಮಾನ್ರೆ. ಶಾಸ್ತ್ರಿಗಳು ಒಂದು ವ್ರತ ಹೇಳ್ಕೊಟ್ಟಿದ್ದಾರೆ. ನೀವು ಆ ವ್ರತನ ದಿನ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ಜಾಜಿಯವ್ರ ಮನ್ಸು ಕರಗಿ ಆಮೇಲೆ ಈ ಗಡಿ ರೇಖೆ ತೆಗಿತಾರಂತೆ. ಸರಿ ಬಿಡು, ನಾಳೆನೇ ವ್ರತ ಶುರು ಹಾಕೊಂಡ್ಬಿಡ್ತೀನಿ. ವಿಟ್ಲ, ಆ ಊದಿನ ಕಡ್ಡಿ ಆರಿದ್ಮೇಲೆ ಆ ಬಾಳೆಹಣ್ಣ ನಾವು ತಿನ್ನೋಣ. ಪಾಪ ಕಣ, ನಮ್ಮ ಬಾವಿಗೆ ಇಂಥ ಪರಿಸ್ಥಿತಿ ಬರ್ಬಾರ್ದಾಗಿತ್ತು. ಅವನಿಗೆ ಗಡಿ ರೇಖೆ ದಾಟೋದಿಕ್ಕೆ ಭಯ ಕಣೋ, ಅದು ಅಳಿಸೋಗ್ಬಿಡ್ಲಿ ಅಂತ ಪೂಜೆ ಮಾಡ್ತಿದ್ದಾನೆ. ಬಿಡುಗಡೆಯಾಗಿ, ಗಡಿ ರೇಖೆ ಬಿಡುಗಡೆಯಾಗಿ, ಗಡಿ ರೇಖೆ ಅಳಿಸಿ ಹೋಗ್ಲಿ, ಗಡಿ ರೇಖೆ ಎಪ್ಪುಟ್ಟು ಹೋಗ್ಲಿ, ಗಡಿ ರೇಖೆ ಸರ್ವನಾಶ ಆಗಿ ಹೋಗ್ಲಿ, ಗಡಿ ರೇಖೆ ಬಿಡುಗಡೆಯಾಗಿ, ಗಡಿ ರೇಖೆ ಉಳಿಸಿ ಹೋಗ್ಲಿ. ಬಾಲೆ ಏನತ್ತೆ? ಇದೇನೇ ಇದು? ಪಾಂಡುರಂಗನ್ಗೆ ಒಂದು ಒಳ್ಳೆ ಐಡಿಯಾ ಕೊಡುತ್ತ ನಾನು ನಿಂಗೆ ಹೇಳಿದೆ. ಎಂಥ ಐಡಿಯಾ ಏನೇ ಕೊಡೋದು ನೀನು? ನೋಡು, ಜಾಜಿ ಹಾಕಿರೋ ಆ ಗಡಿ ರೇಖೆನ ಅಂತ ಅಳಿಸ್ ಹಾಕ್ಬೇಕು. ಅವಳು ಅಂತ ಮುರಿದು ಹಾಕಬೇಕು ಅಂತಾನೆ ಹೇಳಿದ್ದು. ಅತ್ತೆ, ಎಲ್ಲನೂ ಒಂದೇ ಸತಿ ಮಾಡಕ್ಕಾಗುತ್ತಾ? ಆ ದಿನನೂ ಬರುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಿ. ಈಗ ಜಾಜಿಯರ್ ಮೂತಿಗೆ ಮಂಗಳಾರತಿ ಮಾಡೋದಕ್ಕೆ ಜನ ಬರ್ತಾರೆ, ಹಾಗೆ ಕಾಯ್ತಾ ಇರಿ. ಅದು ಬೇಗ ಬರ್ಲಿ. ಪ್ರಿಯ ವೀಕ್ಷಕರೇ, ನೀವು ರೇಖೆಗಳ ಬಗ್ಗೆ ಕೇಳಿದ್ದೀರಾ, ಗಡಿ ರೇಖೆ ಬಗ್ಗೆನೂ ಕೇಳಿದ್ದೀರಾ. ಗಡಿ ರೇಖೆ ರಾಜ್ಯಕ್ಕೆ ದೇಶಕ್ಕೆ ಹಾಕ್ತಾರೆ. ಗಡಿ ರೇಖೆ ದಾಟೋದು ತಪ್ಪು, ಅದು ಕಾನೂನಿನ ಪ್ರಕಾರ ಶಿಕ್ಷಾರ್ಹ. ಇಲ್ಲಿ ನಾವು ನಿಮ್ಗೆ ವಿಚಿತ್ರವಾದ ಗಡಿ ರೇಖೆನ ತೋರ್ಸಕ್ ಹೊರಟಿದೀವಿ. ಇದು ಸಂಸಾರ ಗಡಿ ರೇಖೆ. ಇಂಥ ಗಡಿ ರೇಖೆ ಪ್ರಪಂಚದಲ್ಲೇ ಯಾರೂ ಹಾಕಿಲ್ಲ. ಆದ್ರೆ ಇಲ್ಲಿ ಒಬ್ಬ ಗೃಹಿಣಿ ತನ್ನ ಗಂಡ ತನ್ನ ರೂಮ್ ಕಾಲಿಡಬಾರ್ದು ಅಂತ ಈ ಗಡಿ ರೇಖೆ ಹಾಕಿದ್ದಾರೆ. ಇಂಥ ಉದಾಹರಣೆ ನಿಮ್ಗೆ ಎಲ್ಲಾದ್ರೂ ಸಿಕ್ಕರೆ ನನಗೆ SMS ಮಾಡಿ. ಈಗ ನಿಮಗೆ ಆ ಗಡಿ ರೇಖೆನ ತೋರಿಸ್ತೀನಿ, ಬನ್ನಿ. ಗಡಿ ರೇಖೆ ಹಾಳಾಗೋ. ನಮಸ್ಕಾರ, ಪಾಂಡುರಂಗ ಗಂಡುಗಲಿಯವ್ರಿಗೆ. ಒಬ್ರು ನೋಡಿ ನನ್ನನ್ನ ಕೊಂಡುಗೊಲ್ಲಿ ಅಂತ ಕರೆದಿದ್ದು. ಒಬ್ರು ಹಲ್ಲು ಕಿತ್ತ ಸಿಂಹ ಆಗಿದ್ದೀನಿ ನಾನು. ಈ ಸಂಸಾರ ಗಡಿ ರೇಖೆ ಅನ್ನೋ ಕಾನ್ಸೆಪ್ಟೇ ತುಂಬಾ ಅಪರೂಪ. ಈ ಗಡಿ ರೇಖೆ ಹಾಕಿದ್ಯಾರು, ಯಾಕೆ ಹಾಕಿದ್ರು ಅಂತ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ನೋಡಿ, ಇದು ಒಂದು ಸಂಸಾರದ ಗಡಿ ರೇಖೆ. ಇದನ್ನ ಒಳ್ಳೆ ಉದ್ದೇಶಕ್ಕೆ ಹಾಕ್ಸಿದ್ದಾರೆ. ನೋಡಿ, ಯಾವತ್ತು ಯಾರೇ ಆಗ್ಲಿ ಈ ಸಂಸಾರದ ಗಡಿ ರೇಖೆನ ದಾಟಿ ಹೋಗಬಾರದು. ನಮ್ಮ ಮನೇಲಿ ಖುದ್ದು ವಿಟ್ಲ ಅನ್ನೋ ಇಬ್ರು ಪಕ್ವಾಗಳಿದ್ದಾರೆ. ನಮ್ಮ ಶ್ರೀಮತಿಯವರೇ ಅವ್ರನ್ನ ಹಿಡಿದು ಈ ರೇಖೆನ ಹಾಕ್ಸಿದ್ದಾರೆ. ಇದಕ್ಕೂ ಏನ್ ಸಂಬಂಧ? 200 ರೂಪಾಯಿ ಮಸಾಲೆ ದೋಸೆಗೆ ಅಂತ ಕೊಟ್ರೆ ಅವ್ರು ಎಲ್ಲಿ ಬೇಕಾದ್ರೂ ಗೆರೆ ಹಾಕ್ತಾರೆ. ನಿಮ್ಮ ಶರೀರದ ಮೇಲೂ ಉದ್ದನೆಯ ಗೆರೆ ಹಾಕಿ ಎಡಭಾಗ ಬಲಭಾಗ ಅಂತ 2 ಬೇರೆ ಬೇರೆ ಭಾಗ ಮಾಡ್ಬಿಡ್ತಾರೆ. ಆಗ ಈ ಭಾಗದಿಂದ ಈ ಭಾಗ ಕೆರ್ಕೊಳಕ್ಕಾಗಲ್ಲ, ಈ ಭಾಗದಿಂದ ಈ ಭಾಗ ಕೆರ್ಕೊಳಕ್ಕಾಗಲ್ಲ. ನಮ್ಮ ಶರೀರನ 2 ಭಾಗ ಮಾಡ್ಬಿಡ್ತಾರಾ? ಈಗ ಮಾಡಿದಾರಲ್ಲ, ನನ್ನ ಅರ್ಧಗಿನ ನಾನು ನೋಡೋ ಹಾಗೇ ಇಲ್ಲ. ನಿಮಗೆ ಪೂಜೆ ಮಾಡ್ತಾ ಇರೋ ಉದ್ದೇಶ ಏನು? ನನ್ನ ಹೆಂಡತಿ ಈ ಗಡಿ ರೇಖೆನ ತೆಗಿಬೇಕು ಅಂತ ವ್ರತ ಮಾಡ್ತಾ ಇದ್ದೀನಿ. ಹೇಳಿ, ಜನರ ಆಶೀರ್ವಾದ ನನ್ನ ಮೇಲೆ ಇದ್ರೆ ನನ್ನ ಹೆಂಡತಿ ಈ ಗಡಿ ರೇಖೆನ ತೆಗೆದು ರೂಮಿಗೆ ಸೇರಿಸ್ಕೊಳ್ತಾರೆ. ನೋಡಿದ್ರಲ್ಲ ಗಡಿ ರೇಖೆಯಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ ಅಂತ. ಇಲ್ಲಿ ಪಾಂಡುರಂಗ ಅವ್ರ ತಾಯಿ ರಂಗಮ್ಮನವ್ರ ತಂಗಿ ಸೀತಮ್ಮ ಇದ್ದಾರೆ, ಅವ್ರ ಹತ್ರನೇ ಇದ್ರ ಬಗ್ಗೆ ಅಭಿಪ್ರಾಯ ಕೇಳೋಣ, ಬನ್ನಿ. ಅಮ್ಮ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಯ್ಯೋ, ಅದು ಒಂದು ಸೊಸೆನಾ? ಅವಳಿಂದ ನಮ್ಮ ಅಂತನ ಉದ್ಧಾರ ಆಗತ್ತೆ ಅಂತ ಸರ್ಸರ ಅಂತ ಅವಳ ಮನೆ ತುಂಬಿಸ್ಕೊಂಡ್ವಿ. ಆದ್ರೆ ಮದುವೆ ಆದಾಗಿಂದ ಇದುವರೆಗೂ ನಮ್ಮ ಪಾಂಡುರಂಗನಿಗೆ ಒಂದು ಸಂತೋಷ ಕೊಟ್ಟಿದ್ದಾಳ, ಒಂದು ಸುಖ ಕೊಟ್ಟಿದ್ದಾಳ? ಇಲ್ಲ ಇಲ್ಲ. ಈಗ ಈ ಗಡಿ ರೇಖೆ
ಹಾಕೊಂಡು ಮತ್ತೊಂದು ರೀತಿ ಹೊಸ ತೊಂದರೆ ಕೊಡಕ್ ಶುರು ಮಾಡಿದ್ದಾಳೆ. ಇವಳಿಗೆ ಸಹಾಯಕರಾಗಿ ಇಬ್ಬರು ಠಕ್ಕರಿದ್ದಾರೆ, ಠಕ್ಕರು. ಅವ್ರ ಸಹಾಯದಿಂದಾನೇ ಇವಳು ರಪ್ರಪ್ರಪ ಅಂತ ಮೇಲೆ ಇರ್ತಾ ಇರೋದು. ಪ್ರಿಯ ವೀಕ್ಷಕರೇ, ಜಾಜಿ ಅವ್ರಿಗೆ ಬೆಂಬಲವಾಗಿ ನಿಂತಿರುವಂತ ಖಳನಾಯಕರು ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ಯಾ? ಕ್ಯಾಮ್ರಾಮನ್ ಸರ್, ಸ್ವಲ್ಪ ಕ್ಯಾಮ್ರಾನ ಆ ಕಡೆ ಪ್ಯಾನ್ ಮಾಡಿ. ಬಗ್ಗೆ ಮಾತಾಡೋದಕ್ಕೆ ಈ ಮನೆಯ ಇನ್ನೊಬ್ಬ ಸದಸ್ಯ ಇದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡೋಣ. ಚಂಪಾ ಅವರೇ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಮ್ಮ ಮನೆಯ ಇಬ್ರು ಕಕ್ಕಗಳನ್ನ ಜನರು ಮನೆ ಹಾಳ್ರು ಅಂತ ಕರೀತಾರೆ. ಅವ್ರಿಬ್ರು ಇಲ್ದೆ ಹೋಗಿದ್ರೆ ನಮ್ಮ ಯಜಮಾನ್ರಿಗೆ ಈ ರೀತಿ ತೊಂದ್ರೆನೆ ಬರ್ತಿರ್ಲಿಲ್ಲ. ಪ್ರಿಯ ವೀಕ್ಷಕರೇ, ಇಂತಹ ಮನೆ ಹಾಳರಿಗೆ ಬುದ್ಧಿ ಕಲ್ಸೋರು ಯಾರು? ಅವ್ರ ಕೈ ಕಾಲನ್ನ ಮುರಿಯೋರು ಯಾರು? ಕ್ಯಾಮ್ರಾ ಪರ್ಸನ್ ಬೇಲ್ಪುರಿ ಪ್ರೇಮ್ ಜೊತೆ ನಾನು ಪಾನಿಪುರಿ ರಕ್ಷಿತಾ, TV10 ಬೆಂಗಳೂರು. ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು ಕಣೋ. ಮನೆ ಹಾಳ್ರು ಹೇಗಿರ್ತಾರೆ ಅಂತ ಫೋಟೋ ಸಮೇತ ಹಾಕಿದಾರೆ ಕಣೋ. ಇದು ಹೀಗೆ ಆದ್ರೆ ನಮ್ಮನ್ನ ಯಾರ ಮಾತಾಡಿಸ್ತಾರೆ, ನಮ್ಗೆ ಯಾರು ಸಹಾಯ ಮಾಡ್ತಾರೆ? ಮೊದ್ಲು ನಾ ಮನೆ ಹಾಳು ಕೆಲಸ ಮಾಡೋದು ನಿಜ ಕಣೋ. ಆದ್ರೆ ಅದನ್ನ ಪೇಪರ್ ಹಾಕ್ಸಿ ಫ್ರೀ ಪಬ್ಲಿಸಿಟಿ ಕೊಡ್ಸೋದು ಎಷ್ಟರ ಮಟ್ಟಿಗೆ ಸರಿನೋ? ನಿನಗಾದ್ರೂ ಮದುವೆ ಆಗಿದೆ, ನನಗೆ ಮದುವೆ ಹಾಳಾಗೋಗ್ಲಿ, ಮುಂಚೆ ಕೂಡ ಆಗಿಲ್ಲ ಕಣೋ. ಯಾರು ಕನ್ಯಾ ಪುತ್ರಗಳು ಈ ಫೋಟೋ ನೋಡಿದ್ರೆ ನನಗೆ ಯಾರು ಹೆಂಗ್ ಕೊಡ್ತಾರೆ? ಗೊತ್ತು, ಅದನ್ನ ಸರಿಯಾಗಿ ನೋಡು. ಇದು ಆ ಗಡಿ ರೇಖೆಗೆ ಲಿಂಕ್ ಆಗಿರೋ ತರ ಇಲ್ವಾ? ಪಾಂಡುರಂಗ ಗಡಿ ರೇಖಾ ದುಷ್ಟ ಸಂಹಾರ ವ್ರತ ಮಾಡ್ತಿದ್ದಾನ ಕಣೋ. ಬಾ ಹೋಗದ್ ಹೇಗಿರುತ್ತೆ ನೋಡೋಣ. ಓಂ ಕೈಕರ್, ಓಂ ಕಾಲ್ಕರ್, ಓಂ ತಲೆಕರ್, ಓಂ ಮೂಕ್ಕರ್, ಓಂ ಸರ್ವಾಂಗ ಕರ್. ದುಷ್ಟ ಸಂಹಾರ ಆಗ್ಬೇಕು, ರಕ್ಷಣೆ ಆಗ್ಬೇಕು. ಈ ಪದ್ದು ಅನ್ನೋ ರಾಕ್ಷಸ, ವಿಟ್ಲ ಅನ್ನೋ ಬ್ರಹ್ಮ ರಾಕ್ಷಸರಿಂದ ನಿನ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಹಿಂದೆ ಮಾರೀಚ ಮತ್ತು ತಾಟಿಕೆ ಇದ್ರಲ್ಲ, ಅವರಿಬ್ರು ಪ್ರತಿರೂಪನೇ ಈ ಪದ್ದು ವಿಟ್ಲ. ಮಂತ್ರವಾದಿಗಳು, ಶಾಸ್ತ್ರಿಗಳು ಒಂದು ಗೊತ್ತಾಗ್ತಾ ಇಲ್ಲ. ಎರಡು ಮಿಕ್ಸ್. ಏನೇ ಆಗ್ಲಿ, ನೀವು ಹೇಳ್ತಿರೋದು ನಿಜಾನಾ? ಹೌದು, ದುಷ್ಟ ಸಂಹಾರ ಆಗ್ಬೇಕು. ವ್ರತನ ಸರಿಯಾಗಿ ಮಾಡಿದ್ರೆ ದುಷ್ಟರು ಇದ್ದಲ್ಲೇ ಸಂಹಾರ ಆಗ್ಬಿಡ್ತಾರೆ. ಅವ್ರ ತಲೆ ಮೇಲೆ ತೆಂಗಿನಕಾಯಿ ಬೀಳುತ್ತೆ. ಓ, ಈ ಕಾರ್ ಮೇಲೆ ತೆಂಗಿನಕಾಯಿ ಬಿದ್ದಾಗೆ. BMTC ಬಸ್ ಬ್ರೇಕ್ ಫೇಲ್ ಆಗಿ ಹಿಂದೆಯಿಂದ ಬಂದು ಗುದ್ದತ್ತೆ. ಅವ್ರು ನಿಂತ ಜಾಗ ಬಾಯ್ ಬಿಟ್ಟು ಅವ್ರನ್ನ ನುಂಗ್ಕೊಂಡ್ಬಿಡತ್ತೆ. ಅವ್ರು ಪ್ರಯಾಣ ಮಾಡೋ ವೋಲ್ವೋ ಬಸ್ಸು ಓಡ್ತಾ ಓಡ್ತಾನೆ ಬೆಂಕಿ ಹತ್ಕೊಂಡು ದಗ 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 ಅಂತ ಉರಿಯತ್ತೆ. ನಗೋದಕ್ಕೆ ಶುರು ಮಾಡಿದ್ರೆ ಮನುಷ್ಯರಾದವರು ಏನು ಮಾಡೋದಕ್ಕಾಗೋದಿಲ್ಲ. ಹೌದು, ನಾನು ಈ ವ್ರತ ಮಾಡೋದ್ರಿಂದ ಇನ್ನೂ ಅವ್ರಿಗೆ ಯಾವ ಯಾವ ರೀತಿ ತೊಂದರೆ ಆಗ್ಬೋದು? ಅವ್ರ ಮೈ ಮೇಲೆ ಚಿತ್ರ ವಿಚಿತ್ರವಾದ ಗುಳ್ಳೆಗಳೆದ್ದು ಅವರು ರಾಕ್ಷಸರ ತರ ಕಾಣ್ತಾರೆ. ಈ ತರ ವ್ರತನ ಮುಂಚೆ ಎಲ್ಲಾದ್ರೂ ಮಾಡಿಸಿದ್ರಾ? ಹೌದು, ಸುಮಾರು ಕಡೆ ಮಾಡ್ಸಿದ್ದೀನಿ. ಇದು ಮಾಟ ಮಂತ್ರ ಅಲ್ಲ, ದೈವ ಶಕ್ತಿಯಿಂದ ಮಾಡೋ ವ್ರತ. ಸಾರ್ವಜನಿಕರಿಗೆ ಯಾರು ತೊಂದರೆ ಕೊಡ್ತಾರೋ ಅವರಿಗೆ ದೇವರು ತೊಂದರೆ ಕೊಟ್ಟೇ ಕೊಡ್ತಾರೆ. ಹಾಗಾದ್ರೆ ಪದ್ದು ಬಿಟ್ಲಾಗೆ ಶಿಕ್ಷೆ ಗ್ಯಾರಂಟಿ? ಖಂಡಿತ. ಉಪ್ಪು ತಿಂದವನು ನೀರು ಕುಡಿತಾನೆ, ಮೊಸರನ್ನ ತಿಂದವನು ಮೂತಿ ಒರೆಸ್ಕೋತಾನೆ. ದೇವ್ರು ಅವ್ರಿಗೆ ಯಾವ ರೀತಿ ಶಿಕ್ಷೆ ಮಂಜೂರು ಮಾಡ್ಬೋದು? ದೇವ್ರು ಇಂಥ ಶಿಕ್ಷೆನೆ ಕೊಡ್ತಾರೆ ಅಂತ ಈಗಲೇ ಹೇಳೋದಕ್ಕಾಗೋದಿಲ್ಲ. ಅವ್ರ ಕೈ ಕಾಲು ಮುರ್ದು ಹೋಗ್ಬೋದು, ಅವ್ರ ತಲೆ ಕತ್ತರಿಸಿ ಕೈಗೆ ಬರ್ಬೋದು, ಅವ್ರ ಕಣ್ಣೆ ಕಾಣದೆ ಹೋಗ್ಬೋದು, ಅವ್ರ ಕಿವಿ ಮೂಗು ಸೊಟ್ಟಗಾಗ್ಬೋದು, ಅಥವಾ ಪದ್ದು ಬಲಭಾಗ ವಿಟ್ಲನ್ ಎಡಭಾಗಕ್ಕೆ ಲಕಲಕ ಅಂತ ಲಕ್ವಾ ಹೊಡಿಬೋದು. ಬದಲು ಗಡಿ ರೇಖೆಗೆ ಸಪೋರ್ಟ್ ಮಾಡಿದ್ದಕ್ಕೆ ಅದು ನಂಬುಡಕ್ಕೆ ಬಂತಲ್ಲೋ. ಪ್ರಾಬ್ಲಮ್ ಈ ತರ ಯೂಟರ್ ತಗೊಳತ್ತೆ ಅಂತ ಯಾರಿಗೋ ಗೊತ್ತಿತ್ತು. ಇಂಥದಕ್ಕೆಲ್ಲ ನಾವು ಸಪೋರ್ಟ್ ಮಾಡಕ್ ಹೋಗ್ಬಾರ್ದು ಕಣೋ, ನಾವು ಸಾಯ್ಬಾರ್ದು ಕಣೋ. ಬಿಕ್ಕಳಿಗೆ ಬರ್ತದೆ ಕಣೋ, ಪ್ರಾಣ ಹೋಗೋಂಗಾಗ್ತಾ ಇದೆ ಕಣೋ. ಹೃದಯ ಬಂದು ಗಂಟೆ ಸೇರ್ಕೊಂಡಂಗಾಗ್ತದೆ ಕಣೋ. ಯಾಕಂದ್ರೆ ಹೇಳ್ತಾ ಇದ್ ಒಳ್ಳೇದು ಕಣೋ, ಇಲ್ಲಾಂದ್ರೆ ಅನಾಥ ಶವಗಳಾಗ್ಬಿಡ್ತೀವಿ. ಅದು ಇದೆಲ್ಲ ಶಾಸ್ತ್ರಗಳು ಮಾಡ್ತಿರೋ ಪೂಜೆಯಿಂದನೇ ಕಣೋ ಆಗ್ತಿರೋದು. ಮೊದಲು ಜಾಜತ್ಗೆ ಫೋನ್ ಮಾಡಿ ತಿಳಿಸ್ಬಿಡೋಣ. ಫೋನ್ ಮಾಡೋ, ನಾಲ್ಗೆ ಪ್ರಾಣ ತೆಗಿಯುತ್ತೆ ಅಂತಾರೆ. ಈ ಮಸಾಲೆ ದೋಸೆ ರುಚಿ ನಮ್ಮನ್ನ ಹಾಳು ಮಾಡ್ತಿದ್ಯಲ್ಲ. ಜಾಜತ್ಗೆ ನಾನು ಬಿಟ್ಲ ಮಾತಾಡ್ತಾ ಇರೋದು. ನೀವು ಆದಷ್ಟು ಬೇಗ ಆ ಗಡಿ ರೇಖೆನ ಅಳಿಸ್ಬೇಕು.
ನಮ್ಗೆ ಜೀವ ಭಯ ಶುರುವಾಗಿ ಹೋಗಿದೆ. ಹೇಳಕ್ಕೆ ಕಷ್ಟ ಆಗ್ತದೆ. ಭಾವ ತುಂಬಾ ಉಗ್ರವಾಗಿ ಗಡಿರೇಖೆ ಪೂಜೆನ ಮಾಡ್ತಾ ಇದ್ದಾರೆ. ಅದನ್ನ ಅನ್ಸಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ, ಇಲ್ಲಾಂದ್ರೆ ಎಲ್ಲರಿಗೂ ಕೆಟ್ಟದಾಗುತ್ತೆ. ಇದು ಹೇಳ್ತಾ ಇದ್ದೀನಿ. ಬಿಟ್ಲ ಜೇಬಲ್ಲಿ ಎಷ್ಟು ದುಡ್ಡಿದ್ಯಾ? 200 ರೂಪಾಯಿ ಕೊಡ. ಇದು ಸಾಯದ್ ಗ್ಯಾರಂಟಿ. ಸಾಯದಿಕ್ಕಿರ ಮುಂಚೆ ದೋಸೆ ತಿನ್ಸೋಣ ನಡಿ. ನೀವ್ ಹೇಳಿದಿಲ್ಲ ನಿಜನಾ? ಹೌದು ಜಾಜಕ್ಕೆ, ನಮ್ಮ ಮೇಲೆ ಯಾವ ತರಹದ ಮಂತ್ರ ಪ್ರಯೋಗ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಪ್ರಾಣಗಳೆಲ್ಲ ಗಾಳಿ ತೇಲ್ಕೊಂಡು ಹೋಗ್ತಾರ ಹಂಗಾಗ್ತಿದೆ. ಮೋಡಗಳನ್ನ ನೋಡಿದ್ರೆ ಯಮಧರ್ಮರಾಯ ಗದೆ ಹಿಡ್ಕೊಂಡು ನಮ್ಗೆ ಬಾರ್ಸದಕ್ಕೆ ಬರ್ತಾ ಇದ್ದಾರೆಯೋ ಅನ್ನೋ ತರ ಭಾಸವಾಗುತ್ತೆ. ನಾನು ಮುಗಿದ್ರೆ ನಮಗಂತೂ ಗ್ರಾಚಾರ ತಪ್ಪಿದ್ದಲ್ಲ. ನೀವ್ ಯಾಕ್ರು ಹೆದರ್ಕೋತೀರಾ? ನಿಮ್ ಪಾಲಕ್ ನಾನಿದ್ದೀನಿ. ನಾವು ಸತ್ಮೇಲೆ ನಮ್ಮನ್ನ ಮಣ್ಣು ಮಾಡಿದ್ದಕ್ಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ದುಷ್ಟ ಸಂಹಾರ ಅಂತಂದ್ರೆ ಆ ದುಷ್ಟ ಗುಂಪಿಗೆ ನೀವು ಸೇರ್ಕೋತೀರಾ. ನಿಜ ಹೇಳ್ಬೇಕು ಅಂದ್ರೆ ನೀವೇ ಆ ದುಷ್ಟ ಗುಂಪಿಗೆ ಲೀಡ್ರು. ನೀವೇನಾದ್ರು ಗಡಿ ಪೂಜೆ ನಿಲ್ಲಿಸ್ಲಿಲ್ಲ ಅಂತಂದ್ರೆ ಸ್ಮಶಾನದಲ್ಲಿ ನೀವು ಸರ್ಕಾರನ ನಡೆಸಬೇಕಾಗುತ್ತೆ. ಆದಷ್ಟು ಬೇಗ ಟಿವಿ 10 ಅವ್ರನ್ನ ಕರೆಸಿ ಗಡಿ ವಿವಾದನ ಬಗೆಹರಿಸ್ತೀನಿ. ಬನ್ನಿ ಬನ್ನಿ ಬನ್ನಿ, ನಾನು ನಿಮ್ಮನ್ನ ಕರೆಸಿದ್ದು. ಮೇಡಮ್, ಮೊದಲು ಗಡಿ ರೇಖೆ ಬಗ್ಗೆ ಹೇಳಿ. ಅದರಿಂದ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಗಡಿ ರೇಖೆನ ನಿಮ್ಮ ಸಮ್ಮುಖದಲ್ಲೇ ತೆಗೆಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೆ ನಿಮ್ಮನ್ನ ಕರೆಸಿದ್ದು. ಯಾವುದೇ ಕಾರಣಕ್ಕೂ ನೀವು ನಿಮ್ ಹೆಂಡತಿನ ನಂಬೋ ಹಾಗಿಲ್ಲ. ಇದು ಶಾಸ್ತ್ರಿಗಳು ಮಾಡ್ತಾ ಇರೋ ಪೂಜೆ, ನೀವು ಅದನ್ನೇ ಮುಂದುವರ್ಸ್ಬೇಕು. ಸ್ವಲ್ಪ ತೆಪ್ಪಗಿದೆ. ಶಾಸ್ತ್ರಿಗಳು ಬರೋದಕ್ಕಿಂತ ಮುಂಚೆ ಜಾಜಿ ಅವ್ರು ಏನೋ ಅನೌನ್ಸ್ ಮಾಡ್ತಾ ಇದ್ದಾರೆ. ಗಡಿ ರೇಖೆನ ನಾನು ಯಾವುದೋ ಕಾರಣಕ್ಕೆ ಹಾಕ್ಸಿದೆ, ಆದ್ರೆ ಈಗ ಮನೆಯಲ್ಲಿ ಗಡಿ ರೇಖೆ ಇರೋದು ಸರಿಯಲ್ಲ ಅಂತ ನನ್ಗೆ ಅನಿಸ್ತಿದೆ. ಅದಕ್ಕೆ ನಾನೇ ಗಡಿ ರೇಖೆನ ತೆಗೆಸ್ತೀನಿ. ಪದ್ದು ಬಿಟ್ಲಾ? ಜಾಜಕ್ಕೆ ನೀವು ಹೇಳ್ದಾಗೆ ಗಡಿ ರೇಖೆ ತೆಗೆದ್ಬಿಟ್ವಿ. ಜಾಜಿ ಅವ್ರೆ, ನಾವಿಬ್ರು ಒಂದಾಗ ಮನ್ಸು ಮಾಡಿದ್ರಲ್ಲ. ಅಭಿ, ಇದ್ರ ಬದಲು ನಾನು ಬೇರೆ ವ್ರತನ ಶುರು ಮಾಡ್ತಾ ಇದ್ದೀನಿ. ಯಾವ ವ್ರತ ಅದು? ಮನ ಪರಿವರ್ತನಾ ವ್ರತ. ಅದನ್ನ ಯಾಕೆ ಮಾಡ್ತಿದ್ದೀರಾ? ನನ್ನ ಮನಸ್ಸು ಪರಿವರ್ತನೆ ಆಗ್ಬೇಕು. ನಾನು ನನ್ನ ಹಬಿ ಜೊತೆ ಸಂಸಾರ ಮಾಡ್ಬೇಕು. ನನ್ನ ಮನಸ್ಸು ಪರಿವರ್ತನೆ ಆದ ತಕ್ಷಣ ನಾನು ನನ್ನ ಹಬಿ ಜೊತೆ ಹನಿಮೂನ್ಗೆ ಹೋಗ್ತೀನಿ. ಈ ವ್ರತ ಯಾವಾಗ ಮುಗಿಯುತ್ತೆ? 5-10 ದಿನಗಳ ಅಲ್ಲ ವರ್ಷ.